ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯ ದೇವಶನರೇ, ಹೇಗಿದ್ದೀರಿ? ನಿಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ? ಮತ್ತೊಂದು ಆವರ್ತಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುವಂಥ ಸಂಗತಿ ಏನೆಂದರೆ, ಪ್ರತಿ ಬುದ್ಧಿಯ ಕಾಲದಲ್ಲಿ ನೀವು ಪ್ರಾರ್ಥನೆಯೊಟ್ಟಿಗೆ ನಿಮ್ಮ ದಿನವನ್ನು ನೀವು ಪ್ರಾರಂಭ ಮಾಡಿರಿ. ಪ್ರಾರ್ಥನೆ ಮತ್ತು ಸತ್ಯವೇದ ಅಧ್ಯಯನ ಮಾಡಿದ ನಂತರವೇ ನೀವು ನಿಮ್ಮ ಮನೆಯ ಬಾಗಿಲನ್ನು ದಾಟು ಹೊರಗಡೆ ಬನ್ನಿರಿ. ನೀವು ಮನೆಗೆ ಬರುವಂಥ ಸಂದರ್ಭದಲ್ಲಿ ಸದಾ ಕೃತಜ್ಞತೆಯೊಡನೆ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿ ರಾತ್ರಿ ಕುಟುಂಬ ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ದೇವರ ನಾಮವನ್ನು ನೀವು ಘನಪಡಿಸಬೇಕೆಂಬುದಾಗಿ ನಿಮ್ಮನ್ನು ಒತ್ತಾಯಪಡಿಸ್ತೇನೆ. ಯಾಕೆಂದರೆ ಬೆಳಗಿನ ಶ್ರಾವದಲ್ಲಿ ಆ ದಿನದ ಬೇಕಾದಂಥ ಅಗತ್ಯತೆಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಆ ದಿನವೆಲ್ಲ ದೇವರ ಕೃಪಾಹಸ್ತ ನಮ್ಮನ್ನು ಪರಿಪಾಲನೆ ಮಾಡ್ತದೆ. ರಾತ್ರಿ ಕೃತಜ್ಞತೆಯೊಡನೆ ಕುಟುಂಬ ಪ್ರಾರ್ಥನೆ ಮಾಡುವಾಗ ನಮ್ಮ ಕುಟುಂಬಕ್ಕೆ ಬೇಕಾದಂಥ ಆತ್ಮಿಕವಾದಂಥ ಬಲವನ್ನು, ಮಕ್ಕಳ ಆರೋಗ್ಯ, ದೈವಜ್ಞಾನವನ್ನು, ವಿವೇಕವನ್ನು ದೇವರು ಅನುಗ್ರಹಿಸಿ ದೇವರು ಆಶೀರ್ವಾದ ಮಾಡುವಂತನಾಗಿದೆ. ಅದಕ್ಕಾಗಿ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಪ್ರತ್ಯೇಕವಾಗಿ ಏಪ್ರಿಲ್ ತಿಂಗಳು 14ನೇ ತಾರೀಕು ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ ನಡೆಯುವಂಥ ಉಜ್ಜೀವನ ಕೂಟಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಕೂಟದ ಪೀಠಿಕೆ ಇದಾಗಿರುವಂಥದ್ದಾಗಿದೆ, ಆರಿಸಲ್ಪಟ್ಟವರು ಅಂತ. ಆರಿಸಲ್ಪಟ್ಟವರು. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನೀವು ಯಾವುದೇ ವಿಧವಾದ ಪ್ರಾಂತದಲ್ಲಿ ಕರ್ನಾಟಕದಲ್ಲಿ ಇರುವುದಾದರೆ ಆ ಒಂದು ದಿನದ ಕೂಟದಲ್ಲಿ ನಿಮ್ಮನ್ನು ಹೃದಯಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ. ಪ್ರತ್ಯೇಕವಾಗಿ ಯೌವನಸ್ಥ ಮಕ್ಕಳು ಸೇವೆಗೋಸ್ಕರವಾಗಿ ಪ್ರತಿಷ್ಠಾಪನೆ ಆಗಬೇಕೆಂಬುದಾಗಿ, ಸೇವೆಗೋಸ್ಕರವಾಗಿ ಜೀವಿತವನ್ನು ಸಮರ್ಪಣೆ ಮಾಡಬೇಕೆಂಬುದಾಗಿ ನಂಬಿಕೆಯಿಂದ, ಪ್ರೀತಿಯಿಂದ ಹೃದಯದಲ್ಲಿ ಯೇಸುಗಾಗಿ ಬದುಕಬೇಕೆನ್ನುವಂಥ ಆಸೆಯುಳ್ಳಂಥ ಮಕ್ಕಳನ್ನು ಹೃದಯಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ. ಆತ್ಮೀಯ ದೇವಶನರೇ, ಈ ಕೂಟದಲ್ಲಿ ನಿಮಗೆ ಮುಕ್ತವಾದ ಅವಕಾಶ ಇರುವಂಥದ್ದಾಗಿದೆ. ಅದಕ್ಕಾಗಿ ಈ ಕೂಟದಲ್ಲಿ ಸ್ಥಳ ಕಡಿಮೆ ಇರೋದರಿಂದ ಬೇಗನೆ ನಿಮ್ಮ ಹೆಸರುಗಳನ್ನು ಕಾಲ್ ಮಾಡಿ ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಬೇಕೆಂಬುದಾಗಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೇವೆ. ಈಗಾಗಲೇ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದೆ. ಬೆಂಗಳೂರಿನ ಹೆದರದಿರೋ ನನ್ನ ಮನವಿ ಸಭೆಯಲ್ಲಿ ಈ ಕೂಟ ನಡೆಯಲಿಕ್ಕಿದೆ. ದಯಮಾಡಿ ಈ 14ನೇ ತಾರೀಕಿನ ಕೂಟಕ್ಕೆ ಪ್ರತಿಯೊಬ್ಬ ಯೌವನಸ್ಥ ಮಕ್ಕಳು ದೈವ ಸೇವೆಗೋಸ್ಕರವಾಗಿ ಸಮರ್ಪಣೆ ಮಾಡಿಕೊಳ್ಳುವುದಕ್ಕೆ ಸಿದ್ಧರಾಗಿರುವಂಥ ಯೌವನಸ್ಥರು, ದೇವಶನರು ಈ ಕೂಟದಲ್ಲಿ ಬಂದು ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದ ಆ ವಿಶೇಷವಾದಂಥ ಸೇವೆ 31 ಜಿಲ್ಲೆಗಳಲ್ಲಿ ವ್ಯಾಪರಿಸಬೇಕೆಂಬುದಾಗಿ ದೇವರ ಒಂದು ಚಿತ್ತವಿರುವುದರಿಂದ ಈ ವರ್ಷದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಕೂಟವನ್ನು ಏರ್ಪಾಟು ಮಾಡುವುದಕ್ಕೆ ಹೆದರದಿರು ನನ್ನ ಮನವೇ ಸೇವೆಯ ಈ ವಿಶೇಷವಾದಂಥ ಈ ದರ್ಶನದೊಟ್ಟಿಗೆ ನಿಂತುಕೊಳ್ಳುವಂಥ ಪಾರ್ಟ್ನರ್ಶಿಪ್ಸ್ಗಳಿಗಾಗಿ ನಾನು ಯೇಸುವಿನ ನಾಮದಲ್ಲಿ ಸ್ವಾಗತಿಸ್ತೇನೆ. ನೀವು ಯಾವ ಜಿಲ್ಲೆಯವರಾಗಿರ್ಬೋದು, ಯಾವುದೇ ತಾಲೂಕಿನವರಾಗಿರ್ಬೋದು, ಯೇಸುವಿನ ನಾಮದಲ್ಲಿ ಈ ಹೆದರದಿರು ನನ್ನ ಮನವೇ ಪ್ರಾರ್ಥನಾ ಸೇವೆಯೊಟ್ಟಿಗೆ, ಪ್ರತ್ಯೇಕವಾಗಿ ಈ ಕೂಟಗಳಲ್ಲಿ ನಡೆಯುವಂಥ ಸೇವಾ ಕಾರ್ಯಗಳೊಟ್ಟಿಗೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸುವಂಥ ವ್ಯಕ್ತಿಗಳನ್ನು ಮುಕ್ತವಾಗಿ ನಾವು ಸ್ವಾಗತಿಸ್ತೇವೆ. ಆತ್ಮೀಯ ದೇವಶನರೇ, ನಮ್ಮ ಜೊತೆಯಲ್ಲಿ ಬರಬೇಕಂದ್ರೆ ನೀವು ಎಲ್ಲಿಂದ ಬರ್ತಾ ಇದ್ದೀರಿ ಅಥವಾ ಯಾವ ಜಿಲ್ಲೆಯವರಾಗಿದ್ದೀರಿ, ಈ ಸೇವೆ ಜೊತೆಯಲ್ಲಿ ನಾವು ಸದಾ ಕೈ ಜೋಡಿಸ್ತೇವೆ ಎಂಬುದಾಗಿ ಫೋನ್ ಕಾಲ್ ಮಾಡಿ ಅಥವಾ ಪ್ರತ್ಯೇಕವಾಗಿ ವಾಟ್ಸಪ್ಗಳ ಮೂಲಕವಾಗಿ ವಾಯ್ಸ್ ಮೆಸೇಜನ್ನು ಕಳಿಸಿ ನಿಮ್ಮ ಹೆಸರುಗಳನ್ನು, ಊರುಗಳನ್ನು, ವಿಳಾಸಗಳನ್ನು ನೀವು ತಿಳಿಸಬಹುದು. ಒಂದು ವೇಳೆ ನಿಮ್ಮ ಜಿಲ್ಲೆಗಳಲ್ಲಿ ನಾವು ಬರುವಂಥ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ನೀವು ನಿಂತು ಆ ಜಿಲ್ಲೆಯ, ತಾಲೂಕಿನ ಜನರ ರಕ್ಷಣೆಗೋಸ್ಕರವಾಗಿ ಈ ಪಾರ್ಟ್ನರ್ಶಿಪ್ ಸೇನೆಯ ಒಟ್ಟಿಗೆ ನೀವು ಸೇರಿ ಈ ಸೇವೆಯನ್ನು ನೀವು ಸದಾ ನಮ್ಮ ಜೊತೆಯಲ್ಲಿ ಮಾಡಬಹುದು. ಅದಕ್ಕಾಗಿ ಆತ್ಮೀಯ ದೇವಶನರೇ, ಕರ್ನಾಟಕದಾದ್ಯಂತ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ಈ ಸಂದೇಶವನ್ನು ಆಲಿಸುವಂಥ ದೇವ ಮಕ್ಕಳು ಒಂದು ವೇಳೆ ನೀವು ಹೊರದೇಶದಲ್ಲಿರುವುದಾದರೆ ಅಲ್ಲಿದ್ದಲೂ ಸದಾ ನಮ್ಮ ಈ ಕರ್ನಾಟಕದ ರಕ್ಷಣೆಗಾಗಿ ಈ ಹೆದರದಿರು ನನ್ನ ಮನವಿ ಸೇವೆ ಜೊತೆಯಲ್ಲಿ ಒಟ್ಟುಗೂಡಿ ಪ್ರಾರ್ಥಿಸಬಹುದು. ಪ್ರತ್ಯೇಕವಾದ ಪ್ರೋತ್ಸಾಹಗಳನ್ನು ನೀವು ಮಾಡಬಹುದು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ವಿಶೇಷವಾಗಿ ಒಂದು ಪ್ರಕಟಣೆ ಏನಂತ ಹೇಳಿದರೆ,
ಆತ್ಮೀಯ ದೇವಶನರೇ, ಈ ಏಪ್ರಿಲ್ 14ನೇ ತಾರೀಕು ನಡೆಯುವಂಥ ಈ ಕೂಟದ ವಿಷಯದಲ್ಲಿ ಅನೇಕರಿಗೆ ನೀವು ತಿಳಿಸ್ರಿ. ಸಹೋದರಿ ಅಮೋನಿಕಾ ಸಿಸ್ಟರ್ ದೇವರ ವಾಕ್ಯವನ್ನು ಹೊತ್ತು ತರಲಿಕ್ಕಿದ್ದಾರೆ. ಸಹೋದರಿ ಸೋನಿಕಾ ಸಿಸ್ಟರ್ ಆರಾಧನೆಯನ್ನು ನಡೆಸಲಿಕ್ಕಿದ್ದಾರೆ. ನಾನು ಸದಾ ಆ ಕೂಟದಲ್ಲಿ ಇರುವಂಥವನಾಗಿದ್ದೇನೆ. ನಮ್ಮನ್ನು ದೇವರು ಇನ್ನೂ ಹೆಚ್ಚಾಗಿ ಈ ಕರ್ನಾಟಕದ ಉಜ್ಜೀವನಕ್ಕಾಗಿ ಬಳಸಿಕೊಳ್ಬೇಕೆಂಬುದಾಗಿ, ನಮಗಾಗಿ, ನಮ್ಮ ಸೇವೆಗಾಗಿ, ನಮ್ಮ ಸಭೆಯ ಆತ್ಮೀಯ ಮಕ್ಕಳಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ದಿವ್ಯವಾದಂಥ ಸಂದೇಶವನ್ನು ಪರಿಶುದ್ಧಾತ್ಮನು ಇವತ್ತು ನಮಗೆ ಅನುಗ್ರಹಿಸ್ತಾ ಇದ್ದಾನೆ. ಕೇಳೋದಕ್ಕೆ ಸ್ವಲ್ಪ ಕಸಿವಿಸಿ ಆದರೂ ಸದಾ ಒಂದು ಘನಘೋರವಾದಂಥ ಸತ್ಯವನ್ನು ಇವತ್ತು ನಾವು ತಿಳಿದುಕೊಳ್ಳೋದಕ್ಕೆ ಹೋಗ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವಶನರೇ, ಅಪಹಾಸ್ಯ ಮಾಡುವುದು ಘೋರವಾದಂಥ ಪಾಪನ ಅಂತ. ಅಪಹಾಸ್ಯ ಮಾಡುವಂಥದ್ದು ಘೋರವಾದಂಥ ಪಾಪನ ಅಂತ. ಹೌದು ಪ್ರೀತಿಯುಳ್ಳ ದೇವಶನರೇ, ಎಷ್ಟೋ ಕುಟುಂಬಗಳಲ್ಲಿ ಎಷ್ಟೋ ಮನುಷ್ಯರನ್ನು ನೋಡುವಾಗ ಎಷ್ಟೋ ಜನರು ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿರುವಂಥ ವ್ಯಕ್ತಿಗಳು ಅನೇಕ ಮಕ್ಕಳನ್ನು ನೋಡುವಾಗ ಅವರು ಅಪಹಾಸ್ಯ ಮಾಡ್ತಾರೆ. ಆ ಅಪಹಾಸ್ಯ ಎಷ್ಟು ಘೋರವಾದುದು ಎಂಬುದಾಗಿ ಪರಿಶುದ್ಧಾತ್ಮ ದೇವರು ಇವತ್ತು ನಮ್ಮ ಒಟ್ಟಿಗೆ ಮಾತನಾಡುತ್ತಾನೆ. ಆತ್ಮೀಯ ದೇವಶನರೇ, ಉದಯ ಕಾಲದಲ್ಲಿ ಅಚಾನಕ್ಕಾಗಿ ನಾನು ಪ್ರೇಯರನ್ನು ಮುಗಿಸಿ ಮೊಬೈಲನ್ನು ಆನ್ ಮಾಡಿದಂಥ ಸಂದರ್ಭದಲ್ಲಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದೆ. ಅದರಲ್ಲಿ ಒಂದು ಮೆಸೇಜ್ ಬರ್ತಾಯಿತ್ತು. ತಕ್ಷಣವೇ ನೋಡುವಾಗ ಆತ್ಮಹತ್ಯೆ ಅಂತ ಅದರಲ್ಲಿ ಸಂದೇಶ ಬರ್ತಾಯಿತ್ತು, ಆತ್ಮಹತ್ಯೆ ಎಂಬುದಾಗಿ. ಅದನ್ನು ಓಪನ್ ಮಾಡಿ ನೋಡಿದರೆ ಯಾವ ವಿಷಯಕ್ಕಾಗಿ ಆತ್ಮಹತ್ಯೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ತನ್ನ ಹೆಂಡತಿ ತನ್ನ ಗಂಡನಿಗೆ ಬೋಳು ತಲೆಯವನು, ಅಂದರೆ ಕೂದಲಿಲ್ಲದವನು ಎಂಬುದಾಗಿ ಅಪಹಾಸ್ಯ ಮಾಡಿದ್ದರಿಂದ ಗಂಡನು ನೇಣು ಹಾಕಿಕೊಂಡು ಸತ್ತು ಹೋದನಂತೆ. ಎಷ್ಟೊಂದು ವಿಪರ್ಯಾಸಕರವಾದಂಥ ಸಂಗತಿ ಆತ್ಮೀಯ ದೇವಶನರೇ. ಮದುವೆಯಾದಂಥ ಸಂದರ್ಭದಲ್ಲಿ ಗಂಡನ ತಲೆಯ ಮೇಲೆ ಕೆಲವೊಂದು ಕೂದಲುಗಳು ಇದ್ದುವಂತೆ. ಬರ್ತಾ ಬರ್ತಾ 2 ವರ್ಷದಲ್ಲಿ ಆ ಕೂದಲು ಬಿದ್ದು ಹೋಗಿ ಇಡೀ ತಲೆನೇ ಬೋಳು ತಲೆಯಾಗಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿದಿನವೂ ಸದಾ ಹೆಂಡತಿ ತನ್ನ ಗಂಡನಿಗೆ, ನೀನು ಬೋಳು ತಲೆಯವನು, ನಿನ್ನ ಜೊತೆಯಲ್ಲಿ ನಾನು ಇರೋದಕ್ಕೆ ಆಗೋದಿಲ್ಲ, ನಿನ್ನ ಜೊತೆಯಲ್ಲಿ ಫಂಕ್ಷನ್ಗೆ ಅಟೆಂಡ್ ಆಗೋದಿಲ್ಲ, ನಿನ್ನ ಜೊತೆಯಲ್ಲಿ ನಾನು ಹೊರಗಡೆ ಬರೋದಿಲ್ಲ, ನಿನ್ನ ತಲೆ ನೋಡು ಎಷ್ಟು ಒಂದು ಕೂದಲು ಸದಾ ಇಲ್ಲದ ಹಾಗೆ ಇದೆ ಎಂಬುದಾಗಿ ಪ್ರತಿದಿನ ತನ್ನ ಗಂಡನಿಗೆ ಅಪಹಾಸ್ಯ ಮಾಡ್ತಾ ಇಲ್ಲ ಅಂತ. ಅಪಹಾಸ್ಯವನ್ನು ತಡೆಯಲಾರದೆ ಆ ಯಜಮಾನ ನೇಣು ಹಾಕಿಕೊಂಡು ಸತ್ತನು ಎಂಬುದಾಗಿ ನೋಡುವಾಗ ಎಷ್ಟೊಂದು ಹೃದಯ ವಿದ್ರಾವಕವಾದಂಥ ಘಟನೆ ಆತ್ಮೀಯ ದೇವಶನರೇ. ಕೂದಲಿನಿಂದ ಏನಾಗುತ್ತದೆ? ಇವತ್ತು ಅನೇಕ ಕುಟುಂಬಗಳನ್ನು ಅಥವಾ ಅನೇಕ ವ್ಯಕ್ತಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ನನಗಿಂತ ಒಳ್ಳೆಯವರು ಅಥವಾ ನನಗಿಂತ ಸೌಂದರ್ಯ ಉಳ್ಳವರು, ನನ್ನ ಹಾಗೆ ಮಾತನಾಡುವಂಥವರು, ನನ್ನ ಹಾಗೆ ದೃಷ್ಟಿ ಇರುವಂಥವರು, ನನ್ನ ಹಾಗೆ ಕೈಕಾಲುಗಳಿರುವಂಥವರು ಯಾರೂ ಇಲ್ಲ ಎಂಬುದಾಗಿ ಒಂದು ವೇಳೆ ಅಪಹಾಸ್ಯಗಳನ್ನು ನೀವು ಮಾಡುತ್ತಿರುವುದಾದರೆ ದನಾಕಿ ಸ್ತೋತ್ರವಾಗಲಿ. ಇವತ್ತು ನಿಮ್ಮನ್ನು ಉದ್ದೇಶಿಸಿ ದೇವರ ಆತ್ಮನು ಈ ಸಂಗತಿಗಳನ್ನು ಮಾತನಾಡುತ್ತಾ ಇದ್ದ. ಈ ಅಪಹಾಸ್ಯದ ವಿಷಯದಲ್ಲಿ ದೇವರೇ ನನ್ನ ಜೊತೆಯಲ್ಲಿ ಸಹ ನೀನು ಮಾತನಾಡು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಅನುಗ್ರಹಿಸಿದಂಥ ಈ ವಾಕ್ಯಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅಪಹಾಸ್ಯ ಮಾಡುವುದರಿಂದ ಬರುವಂಥ ಘನಘೋರವಾದಂಥ ವಿಪತ್ತುಗಳನ್ನು ನೆನೆಸುವಂಥ ಸಂದರ್ಭದಲ್ಲಿ ನನ್ನ ಕೈಕಾಲುಗಳೆಲ್ಲವೂ ಸಹ ನಡುಗೋದಕ್ಕೆ ಪ್ರಾರಂಭ ಮಾಡಿತ್ತು. ದೇವರ ಹತ್ರ ಕ್ಷಮಾಪಣೆ ಕೇಳಿದೆ. ಅಪ್ಪ ದೇವರೇ, ಕರ್ತನೆ, ನಾನು ಸಹ ಅನೇಕ ವೇಳೆಗಳಲ್ಲಿ ಅಪಹಾಸ್ಯಗಳನ್ನು ನಾನು ಮಾಡಿಬಿಟ್ಟಿದ್ದೇನೆನ್ನೋ ಗೊತ್ತಿಲ್ಲ, ಯಾರನ್ನು ನಾನು ನೋಯಿಸಿದ್ದೇನೋ ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಅಂದುಕೊಂಡಿದ್ದೇನೋ ಗೊತ್ತಿಲ್ಲ. ಸ್ವಾಮಿ,
ಅಂಥವ್ರು ಯಾರಾದಿರುವುದಾದರೆ ನನ್ನ ನೆನಪಿಗೆ ಇವತ್ತು ನೀನು ತಂದು ಅಂಥವರನ್ನು ದೇವರೇ ನಾನು ಕ್ಷಮಿಸುವಂತೆ ದೇವರೇ ನನಗೆ ಸಹಾಯ ಮಾಡಪ್ಪ. ಒಂದು ವೇಳೆ ತಿಳಿದೋ ತಿಳಿಯದ ಹಾಗೆ ನಾನು ಮಾತನಾಡಿದರೆ ನನ್ನನ್ನು ಸದಾ ನೀನು ಕ್ಷಮಿಸು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಾನು ಕ್ಷಮಾಪಣೆಯನ್ನು ಕೇಳಿದೆ. ಹೌದು ಆತ್ಮೀಯ ದೇವಶನರೇ, ಇನ್ನೊಬ್ಬರ ವಿಷಯದಲ್ಲಿ ಅಥವಾ ಇನ್ನೊಬ್ಬರ ವ್ಯಕ್ತಿತ್ವದ ಬಗ್ಗೆ ಅಥವಾ ಇನ್ನೊಬ್ಬರ ಜೀವಿತ ಬಗ್ಗೆ ಅಥವಾ ಇನ್ನೊಬ್ಬರ ಅಂಗಾಂಗಗಳ ಬಗ್ಗೆ ಅಥವಾ ಅವರ ನಡೆ, ಅವರ ನೋಟ, ಅವರ ಕಾರ್ಯವೈಖರಿಗಳ ಬಗ್ಗೆ ಒಂದು ವೇಳೆ ನಾವು ಅಪಹಾಸ್ಯಗಳನ್ನು ಮಾಡುವುದಾದರೆ ಎಂಥ ವಿಧವಾದಂಥ ಶಿಕ್ಷೆಗೆ ಒಳಗಾಗುತ್ತವೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಬೈಬಲನ್ನು ನೋಡುವಾಗ 2 ಅರಸು ಪುಸ್ತಕ 2ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ನಾವು ಗಮನಿಸುವಂತರಾಗೋಣ. ನಾಲ್ಕೆ ಸ್ತೋತ್ರವಾಗಲಿ. ಎಲೀಷನನ್ನು ಕುರಿತು ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ. ಎಲೀಷನು ಅಲ್ಲಿಂದ ಬೇತೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು ಬೋಳಮಂಡೆಯವನೇ ಏರು, ಬೋಳಮಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪರಿಹಾಸ್ಯ ಮಾಡಿದರು. ಅವನು ಅವರ ಕಡೆಗೆ ತಿರುಗಿಕೊಂಡು ಯೆಹೋವನ ಹೆಸರಿನಲ್ಲಿ ಅವರನ್ನು ಶಪಿಸಿದನು. ಕೂಡಲೇ ಕಾಡಿನಿಂದ 2 ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನ ಹರಿದು ಬಿಟ್ಟುವಂತೆ. ನಾಲ್ಕೆ ಸ್ತೋತ್ರವಾಗಿ. ಎಷ್ಟು ಭಯಾನಕವಾಗಿದೆ ನೋಡ್ರಿ, ಎಷ್ಟು ಭಯಾನಕವಾಗಿದೆ. ಎಲಿಯ ಅದ್ಭುತವಾದಂಥ ಸೇವಕ, ಆದರೆ ಆತನ ತಲೆಯಲ್ಲಿ ಕೂದಲು ಇರಲಿಲ್ಲ. ಆತನು ಬೆತ್ತೇಲಿಗೆ ಬಂದು ಬೆಟ್ಟವನ್ನು ಏರುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಗ್ರಾಮದ ಮಕ್ಕಳು ಬೋಳು ಮಂಡೆಯವನೆಂದರೆ ಬೋಳು ತಲೆಯವನೇ ಎಂಬುದಾಗಿ ಆ ಪರಿಹಾಸ್ಯ ಮಾಡಿದಂಥ ಆ ಸ್ಥಿತಿಯನ್ನು ಗಮನಿಸಿದಂಥ ಆ ಸಂದರ್ಭದಲ್ಲಿ ಈ ಸೇವಕನು ಕೋಪ ಬಂದು, ದೇವರೇ ಕರ್ತನೆ, ನೀನೇ ಇವರಿಗೆ ವಿಧಿಸಬೇಕಾದಂಥ ಶಿಕ್ಷಾವಿಧಿಯನ್ನು ನೀನು ವಿಧಿಸು ಎಂಬುದಾಗಿ ಅವರಿಗೆ ಶಾಪ ಹಾಕಿದಂಥ ಸಂದರ್ಭದಲ್ಲಿ ಕಾಡಿನಿಂದ ಕರಡಿಗಳು ಬಂದು 42 ಮಕ್ಕಳನ್ನು ಸಾಯಿಸಿಬಿಟ್ಟುವಂತೆ, ಹರಿದು ಹಾಕಿದವು ಎಂಬುದಾಗಿ. ಆತ್ಮೀಯ ದೇವಶನರೇ, ಅಪಹಾಸ್ಯದಿಂದ ಮರಣ ಸಂಭವಿಸುತ್ತದ? ಹೌದು. ಇಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ಬರೀ ಸೇವಕನಿಗೆ ಮಾತ್ರ ಅಲ್ಲ, ಇವತ್ತು ನಿಮ್ಮ ಕಣ್ಣೆದುರಿನಲ್ಲಿ ಕಾಣುವಂಥ ಯಾವುದೇ ವ್ಯಕ್ತಿಗಳನ್ನು ನೀವು ಅಪಹಾಸ್ಯ ಮಾಡಿದರೆ ದೇವರ ಶಿಕ್ಷಾ ವಿಧಿಗೆ ಗುರಿಯಾಗುತ್ತಾ ಇದೆ, ದೇವರ ಕೋಪಕ್ಕೆ ಗುರಿಯಾಗುತ್ತಾ ಇದೆ. ಅಂಥ ವ್ಯಕ್ತಿಗಳಿಗೆ ದೇವರು ಕೊಡುವಂಥ ಶಿಕ್ಷೆ ಮರಣ. ಆತ್ಮೀಯ ದೇವಶನರೇ, ಮರಣ ತುಂಬಿದ ಮನೆಯಲ್ಲಿ ಸಮಾಧಾನ ಇರಲ್ಲ, ಸಂತೋಷ ಇರಲ್ಲ, ನೆಮ್ಮದಿ ಇರಲ್ಲ. ಕಣ್ಣೀರು, ಗೋಳಾಟ, ಹಲ್ಲು ಕಟಕಟನೆ, ಅನೇಕ ವಿಧವಾದಂಥ ವ್ಯಾಧಿ ವೇದನೆಗಳಿಂದ ಆ ಕುಟುಂಬ ತುಂಬುತ್ತದೆ. ಅವರಿಗೆ ನೆಮ್ಮದಿನೇ ಇರಲ್ಲ. ಇವತ್ತು ಪರಿಹಾಸ್ಯ ಮಾಡುತ್ತಾ ಇನ್ನೊಬ್ಬರ ವಿಷಯದಲ್ಲಿ, ಅವರ ಕಾರ್ಯವೈಖರಿಗಳ ವಿಷಯದಲ್ಲಿ, ಅವರ ಉದ್ಯೋಗದ ವಿಷಯದಲ್ಲಿ, ಅವರ ಕುಲದ ವಿಷಯದಲ್ಲಿ, ಅವರ ಜನಾಂಗದ ವಿಷಯದಲ್ಲಿ ಇಷ್ಟು ಕೀಳಾದವರು, ಇಷ್ಟು ಕೆಟ್ಟವರು ಅಥವಾ ಇವರು ಇಷ್ಟು ವಕ್ರವಾಗಿದ್ದಾರೆ ಎಂಬುದಾಗಿ ಹೇಳುವಂಥ ನಿನ್ನ ಮನೆಯನ್ನು ಗಮನಿಸುವಂಥ ಸಂದರ್ಭದಲ್ಲಿ ನಿನ್ನ ಮನೆಯಲ್ಲಿ ಸಮಾಧಾನ ಇರಲ್ವಂತೆ, ನಿಮ್ಮ ಮನೆಯಲ್ಲಿ ಕಣ್ಣೀರು, ವೇದನೆ, ದುಃಖಗಳಿರ್ತದಂತೆ. ಅದಕ್ಕಾಗಿಯೇ ಆತ್ಮೀಯ ದೇವಶನರೇ, ಯಾವ ಸಂದರ್ಭದಲ್ಲೂ ಸಹ ಇವತ್ತಿನಿಂದ ನೀವು ತಿಳಿದುಕೊಳ್ಳಬೇಕಾದಂಥ ಪರಿಪೂರ್ಣವಾದಂಥ ಒಂದು ಪಾಠ, ನೀವು ಕಲಿತುಕೊಳ್ಳಬೇಕಾದಂಥ ಗುಣ ಏನೆಂದರೆ, ದೇವರಾತ್ಮನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದಾನೆ, ಎಂಥ ಸಂದರ್ಭ ಬಂದರೂ ಸಹ ನಾವು ಯಾರಿಗೆ ಪರಿಹಾಸ್ಯ ಮಾಡಬಾರದು, ಯಾರಿಗೆ ಅಪಹಾಸ್ಯ ಮಾಡಬಾರದು. ನಾಲ್ಕೆ ಸ್ತೋತ್ರವಾಗಲಿ. 2 ಕರಡಿಗಳು, ಹೆಣ್ಣು ಕರಡಿಗಳು ಬಂದು ಆ ಮಕ್ಕಳನ್ನು ಹರಿದು ಬಿಟ್ಟು ಎಂಬುದಾಗಿ, ಸತ್ತು ಹೋದರು ಎಂಬುದಾಗಿ
ಕರಡಿ ಸೈತಾನನಿಗೆ ಗುರುತಾಕಿರುವಂಥದ್ದಾಗಿದೆ. ಯಾರು ದೇವರು ಸೃಷ್ಟಿ ಮಾಡಿದಂಥ ವ್ಯಕ್ತಿಗಳನ್ನು, ಯಾರು ಅವಿಶಕ್ತರನ್ನು ಅಥವಾ ಯಾರು ಬಲಹೀನರನ್ನು ಕುರಿತು ಅಪಹಾಸ್ಯ ಮಾಡ್ತಾರೋ ಅವರ ಜೀವಿತದಲ್ಲಿ ಸೈತಾನ್ ಎಂಟ್ರಿ ಆಗ್ತಾನೆ. ಅವರ ಕುಟುಂಬವನ್ನು ನಾಶಪಡಿಸುತ್ತಾನೆ. ಆತ್ಮೀಯ ದೇವಜನರೇ, ಭಯ ಬರ್ತಾ ಇದೆಯಾ? ಇವತ್ತು ಅನೇಕ ಮಕ್ಕಳನ್ನು ಗಮನಿಸುವಾಗ ತಮ್ಮ ತಂದೆ ತಾಯಿಗಳಿಗೆ ಅಪಹಾಸ್ಯ ಮಾಡ್ತಿರ್ತಾರೆ, ಅಣ್ಣ ತಮ್ಮಂದಿರ ಅಪಹಾಸ್ಯ ಮಾಡ್ತಿರ್ತಾರೆ, ಮಕ್ಕಳನ್ನು ಅಪಹಾಸ್ಯ ಮಾಡ್ತಾ ಇರ್ತಾರೆ. ಇವತ್ತು ಎಚ್ಚರವನ್ನು ತಂದುಕೊಳ್ರಿ ಆತ್ಮೀಯ ದೇವಜನರೇ. ಎಷ್ಟೊಂದು ದೈವ ಕೋಪ ಮನುಷ್ಯರ ಮೇಲೆ ಬರ್ತದೆ ಅಪಹಾಸ್ಯ ಮಾಡುವಂಥ ವ್ಯಕ್ತಿಗಳಿಗೆ ಎಂಬುದಾಗಿ ನೆನೆಸುವಾಗ ಇನ್ನೊಂದು ವಚನವನ್ನು ಗಮನ ಹರಿಸಿದರೆ ನಮಗೆ ಇನ್ನೂ ಭಯ ಬರ್ತದೆ. 2 ಪುರಕಾಲ ವೃತ್ತಾಂತ ಕೊನೆಯ ಅಧ್ಯಾಯ, ದೇವರಿಗೆ ಸ್ತೋತ್ರವಾಗಲಿ, 36ನೇ ಅಧ್ಯಾಯದ 16ನೇ ವಚನದಲ್ಲಿ ದೇವರು ಸ್ಪಷ್ಟಪಡಿಸ್ತಾನೆ ಎಷ್ಟು ಭಯಾನಕವಾಗಿದೆ ಆ ಮಾತು ಎಂಬುದಾಗಿ ಗಮನಿಸುವಂತರಾಗೋಣ. ಅವರು ದೇವ ಪ್ರೇಷಿತರಂದ್ರು, ಅಂದರೆ ದೇವ ಸೇವಕರನ್ನು, ಅಂದರೆ ದೇವದೂತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಅಪಹಾಸ್ಯ ಮಾಡಿದ್ದರಿಂದ, ಅಂದರೆ ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತು, ಅದರ ತಾಪವು ನೋಡಿ. ನನಗೆ ಸ್ತೋತ್ರವಾಗಲಿ. ಆತನ ಅಗ್ನಿ, ಆತನ ಕೋಪ ಯಾರು ಪರಿಹಾಸ್ಯ ಮಾಡಿದರೋ, ತುಚ್ಛೀಕರಿಸಿದರೋ, ಅವಹೇಳನ ಮಾಡಿದರೋ ದೇವ ಸೇವಕರುಗಳಿಗೆ ಅಥವಾ ದನಕ್ಕೆ ಸ್ತೋತ್ರವಾಗಲಿ ಅಂತ ವ್ಯಕ್ತಿಗಳ ವಿಷಯದಲ್ಲಿ ದೇವರು ತಾಳುವಂಥ ಉಗ್ರವಾದಂಥ ಕೋಪವನ್ನು ಗಮನಿಸುವಾಗ ದನಕ್ಕೆ ಸ್ತೋತ್ರವಾಗಲಿ, ಆ ಬೆಂಕಿ ಉರಿಯುತ್ತಲೇ ಇತ್ತಂತೆ, ದೈವ ಕೋಪದ ಅಗ್ನಿ ಉರಿತಾ ಇತ್ತಂತೆ, ಅದು ಆರಲೇ ಇಲ್ಲ. ಆತ್ಮೀಯ ದೇವಜನರೇ, ಎಚ್ಚರವಾಗಿ ಗಮನಿಸಿ. ದೇವ ಪ್ರೇಷಿತರು ಎಂಬುದಾಗಿ ಕರೆಯಲ್ಪಡುವಂಥ ದೇವಜನರ ವಿಷಯದಲ್ಲಿ ಅಥವಾ ದೇವದೂತರ ವಿಷಯದಲ್ಲಿ ಅಥವಾ ದೇವರ ಪ್ರವಾದಿಗಳ ವಿಷಯದಲ್ಲಿ ಮಾತ್ರವಲ್ಲ, ಯೇಸುವಿನ ನಾಮದಲ್ಲಿ ನಿನ್ನ ಕಣ್ಣೆದುರಿಗೆ ಕಾಣುವಂಥ ಒಬ್ಬ ಕುರುಡನೋ, ಒಬ್ಬ ಕುಂಟನೋ, ಒಬ್ಬ ಕಿವಿ ಕೇಳದೇ ಇರುವಂಥ ವ್ಯಕ್ತಿಯೋ, ಒಬ್ಬ ವಿಕಾರವಾಗಿ ನಿನ್ನ ಕಣ್ಣೆದುರಿಗೆ ಕಾಣುವಂಥ ಆ ವ್ಯಕ್ತಿಯ ವಿಷಯದಲ್ಲಿಯೂ ಸಹ ನೀನು ಪರಿಹಾಸ್ಯ ಮಾಡುವುದಾದರೆ ದೇವರ ಕೋಪಾಗ್ನಿ ನಿನ್ನ ಮೇಲೆ ಉರಿಯುತ್ತಲೇ ಇರುತ್ತದಂತೆ. ಅದನ್ನು ಆರಿಸೋದಿಲ್ಲಂತೆ, ದೇವರು ಆರಿಸೋದಿಲ್ಲಂತೆ. ದನಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಗಮನಿಸಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರತಿಯೊಂದು ತಪ್ಪುಗಳಿಗೆ, ಪ್ರತಿಯೊಂದು ದೈವ ವಿರೋಧ ಕಾರ್ಯಗಳಿಗೆ ಸಮಾಧಾನದ ನೈವೇದ್ಯವನ್ನು ಸಮರ್ಪಿಸಿ, ಬಲಿಗಳ ನೈವೇದ್ಯವನ್ನು ಸಮರ್ಪಿಸಬೇಕು. ಪ್ರತ್ಯೇಕವಾಗಿ ದೈವ ಕೋಪವನ್ನು ಆರೈಸುವುದಕ್ಕೋಸ್ಕರವಾಗಿ ಯಜ್ಞಗಳನ್ನು ಸಮರ್ಪಿಸಬೇಕೆಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಪರಿಹಾಸ್ಯ ಮಾಡುವಂಥ ವ್ಯಕ್ತಿಗಳ ವಿಷಯದಲ್ಲಿ ದೇವರು ಯಾವ ಯಜ್ಞವನ್ನು ಸದಾ ಇಲ್ಲಿ ಪ್ರಕಟಪಡಿಸಿಲ್ಲ, ಬೈಬಲಲ್ಲಿ ಪ್ರಕಟಪಡಿಸಿಲ್ಲ. ಆತನ ಕೋಪಾಗ್ನಿ ಅವರ ವಿಷಯದಲ್ಲಿ ಉರಿಯುತ್ತಲೇ ಇರ್ತದೆ ಎಂಬುದಾಗಿ ಇವತ್ತು ಅನೇಕ ಜನರು, ಅನೇಕ ಸೇವಕರುಗಳು, ಅನೇಕ ಆತ್ಮೀಯ ವಿಶ್ವಾಸಿಗಳು, ಅನೇಕ ಕುಟುಂಬಗಳು ಇನ್ನೊಬ್ಬರ ಕುಟುಂಬ ವಿಷಯದಲ್ಲಿ ಪರಿಹಾಸ್ಯ ಮಾಡುತ್ತಾರೆ, ಮಕ್ಕಳ ವಿಷಯದಲ್ಲಿ ಪರಿಹಾಸ್ಯ ಮಾಡುತ್ತಾರೆ. ಅವರ ನಡತೆ, ಅವರ ಕ್ರಿಯೆ ಕಾರ್ಯಗಳನ್ನು ಕುರಿತು ಹೆಚ್ಚೆಚ್ಚು ಮಾತನಾಡುತ್ತಾರೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವರಾತ್ಮನ ಇವತ್ತು ಮಾತನಾಡುತ್ತಿರುವಂಥ ಸಂಗತಿ ಏನೆಂದರೆ, ಯಾರು ಪರಿಹಾಸ್ಯ ಮಾಡುತ್ತಾರೋ ಅಂಥ ವ್ಯಕ್ತಿಗಳ ಗುಡಾರಗಳಲ್ಲಿ ಮರಣ ಪ್ರವೇಶವಾಗ್ತದೆ, ಸಾವು ಅವರನ್ನು ಹಿಮ್ಮೆಟ್ಟಿಸಿಕೊಂಡು ಬರ್ತದೆ. ಯಾರು ಪರಿಹಾಸ್ಯ ಮಾಡಿ ತುಚ್ಛೀಕರಿಸ್ತಾರೋ ಅಂಥವರ ಗುಡಾರದಲ್ಲಿ ದೈವಕೋಪ ಹೆಚ್ಚಾಗುತ್ತದೆ. ಎಷ್ಟು ಭಯಾನಕವಾದಂಥ ಸಂಗತಿ ಇವು. ದೇವ ಮಗುವೆ, ಒಂದು ವೇಳೆ ನಿನ್ನ ಬದುಕಿನಲ್ಲಿ
ಯಾರಿಗಾದರೂ ಅಂತಹ ವಿಧವಾದಂಥ ತುಚ್ಛೀಕರಿಸಿ ಮಾತನಾಡುವಂಥ, ಅವಹೇಳನ ಮಾಡುವಂಥ ಯೋಚನೆ ಅಥವಾ ನಿನ್ನ ಬದುಕಿನಲ್ಲಿ ಯಾರಿಗಾದರೂ ಆ ರೀತಿಯಾದಂಥ ಕ್ರಿಯೆಗಳಲ್ಲಿ ನೀನು ನಡೆಸಿಕೊಂಡಿರುವುದಾದರೆ ಈ ಸಂದರ್ಭದಲ್ಲಿ ಹೃದಯಗಳನ್ನು ತೆರೆದು, ದೇವರೇ, ನನ್ನ ಬದುಕಿನಲ್ಲಿ ಸದಾ ಇದೆಲ್ಲ ನಡೆದು ಹೋಗ್ಬಿಟ್ಟಿದೆಯಪ್ಪ, ನಾನು ಸದಾ ಇಂಥ ತಪ್ಪುಗಳನ್ನು ಮಾಡಿದ್ದೇನೆಂಬುದಾಗಿ ಭಯಭಕ್ತಿಯಿಂದ ಇದುವರೆಗೆ ನೀನು ಮಾಡಿದಂಥ ಸಂಗತಿಗಳು ಏನೇ ಇರುವುದಾದರೂ ಸಹ ಇವತ್ತು ದೇವರ ಕಡೆಯಲ್ಲಿ ನೀನು ತಿರುಗಿ ಪಶ್ಚಾತ್ತಾಪ ಪಡಬೇಕು. ಯಾಕೆಂದರೆ ಬೈಬಲ್ ಹೇಳ್ತದೆ, ದಿನಕ್ಕೆ ಸ್ತೋತ್ರವಾಗಲಿ, ಕರ್ತನ ಸನ್ನಿಧಾನದಲ್ಲಿ ಮೂರನೇದಾಗಿ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಕೀರ್ತನೆ 3ನೇ ಅಧ್ಯಾಯದ 34ನೇ ವಚನದಲ್ಲಿ ಪರಿಹಾಸ್ಯ ಮಾಡುವಂಥ ಜನರ ವಿಷಯದಲ್ಲಿ ದೇವರು ಏನು ಮಾತನಾಡುತ್ತಾನೆ? ಮೊದಲನೇದಾಗಿ ಮರಣ, ಎರಡನೇದಾಗಿ ದೈವಕೋಪ, ಮೂರನೇದಾಗಿ ಏನು ದೇವರು ಮಾತನಾಡುತ್ತಾರೆ ನೋಡಿಕೊಳ್ಳುತ್ತಾರಾಗೋಣ. ದಿನಕ್ಕೆ ಸ್ತೋತ್ರ. ಜ್ಞಾನೋಕ್ತಿ 3ನೇ ಅಧ್ಯಾಯದ 34ನೇ ವಚನ. ಜ್ಞಾನೋಕ್ತಿ 3ನೇ ಅಧ್ಯಾಯದ 34ನೇ ವಚನ. ಯಾರು ಧರ್ಮವನ್ನು ತಿರಸ್ಕರಿಸುವರೋ ಆತನನ್ನು ತಿರಸ್ಕರಿಸುವವರು ಅವನನ್ನು ಆತನು ತಿರಸ್ಕರಿಸುವನು. ದಿನಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ನೋಡಿ ಹೇಗೆ ಹೇಳ್ತಾ ಇದೆ. ಪ್ರತಿಯೊಬ್ಬ ಮಾನವನು ದೇವರ ಸೃಷ್ಟಿಯಾಗಿದ್ದಾನೆ. ಮನುಷ್ಯರನ್ನು ತಿರಸ್ಕಾರ ಮಾಡುವವನು ದೇವರನ್ನು ತಿರಸ್ಕಾರ ಮಾಡುತ್ತಾನೆ ಎಂಬುದಾಗಿ ಬೈಬಲ್ ಸ್ಪಷ್ಟಪಡಿಸ್ತದೆ. ಆತ್ಮೀಯ ದೇವಶನರೇ, ದೇವ ಧರ್ಮವನ್ನು ಅಂದರೆ ದೇವರೇ ಮನುಷ್ಯರನ್ನು ಪ್ರೀತಿಸುವುದಕ್ಕಾಗಿ ಪರಲೋಕದಿಂದ ಆತನು ಧರೆಗಿಳಿದು ಬಂದಂಥ ಸಂದರ್ಭದಲ್ಲಿ ನಾವು ಯಾರಿಗೂ ಸದಾ ತೀರ್ಪು ಮಾಡುವಂಥ ಹಕ್ಕು ಇಲ್ಲ. ಯಾರಿಗೂ ಬೆಟ್ಟು ತೋರಿಸಿ ಅಪಹಾಸ್ಯ ಮಾಡುವಂಥ ಹಕ್ಕು ಯಾವ ಮಾನವನಿಗೂ ಇಲ್ಲ. ದಿನಕ್ಕೆ ಸ್ತೋತ್ರವಾಗಲಿ. ಯಾರು ಧರ್ಮವನ್ನು ತಿರಸ್ಕಾರ ಮಾಡುತ್ತಾರೋ ಅವರನ್ನು ದೇವರು ತಿರಸ್ಕಾರ ಮಾಡ್ತಾರಂತೆ. ದೇವರು ತಿರಸ್ಕಾರ ಮಾಡ್ತಾರಂತೆ. ಯಾರಿಗಾದರೂ ಅಪಹಾಸ್ಯ ಮಾಡಿದರೆ, ಯಾರಿಗಾದರೂ ಕೀಳಾಗಿ ನೋಡಿದರೆ, ಯಾರಿಗಾದರೂ ವೇದನೆ ತಡಿಸಿದರೆ ದಿನಕ್ಕೆ ಸ್ತೋತ್ರವಾಗಲಿ, ದೇವರು ಅವರನ್ನು ತಿರಸ್ಕಾರ ಮಾಡ್ತಾನಂತೆ. ಇದೇ ಜ್ಞಾನೋಕ್ತಿ 11ನೇ ಅಧ್ಯಾಯ 29ನೇ ವಚನವನ್ನು ನೋಡುವಾಗ ದಿನಕ್ಕೆ ಸ್ತೋತ್ರವಾಗಲಿ ಬಹಳ ಅದ್ಭುತವಾದಂಥ ಮಾತು ಬರೆಯಲ್ಪಟ್ಟಿದೆ. ನೋಡೋಣ. ತನ್ನ ಕುಟುಂಬವನ್ನು ಬಾಧಿಸುವವನಿಗೆ ಗಾಳಿಯ ಗಂಟು, ಮೂರ್ಖನು ಜ್ಞಾನವಂತನ ಅಧೀನದಲ್ಲಿ ಬಿದ್ದಿರುವನಂತೆ. ಇನ್ನೊಂದು ಸಾರಿ ಓದಮ್ಮ. ದಿನಕ್ಕೆ ಸ್ತೋತ್ರ. ತನ್ನ ಕುಟುಂಬವನ್ನು ಬಾಧಿಸುವವನಿಗೆ ಗಾಳಿಯ ಗಂಟಂತೆ. ಇಲ್ಲಿರಮ್ಮ. ದಿನಕ್ಕೆ ಸ್ತೋತ್ರವಾಗಿ ಗಾಳಿಯ ಗಂಟಂತೆ. ಪ್ರಿಯ ಸಹೋದರನೇ, ತಾಯಿ, ತಮ್ಮ, ತಂಗಿ, ನನ್ನ ಗಮನಿಸು. ನಿನ್ನ ಮುಖ ಸರಿಯಿಲ್ಲ, ನಿನ್ನ ಮೂಗು ಸರಿಯಿಲ್ಲ, ನಿನ್ನ ಕಣ್ಣು ಸರಿಯಿಲ್ಲ, ನಿನ್ನ ಕೈ ಸರಿಯಿಲ್ಲ, ನಿನ್ನ ಕಾಲು ಸರಿಯಿಲ್ಲ, ನಿನ್ನ ಸ್ವಾಟಿ ಸರಿಯಿಲ್ಲ ಅಂತ ಹೇಳಿ ಗಂಡನಿಗೆ ಹೆಂಡತಿಗೆ ಒಂದು ವೇಳೆ ನೀನು ಬಾಧಿಸ್ತಾ ಇರುವುದಾದರೆ ನಿನ್ನ ಮನೆಯಲ್ಲಿ ಅಂತೂ ಯಾವತ್ತೂ ಸಮಾಧಾನ ಇರೋದಕ್ಕೆ ಸಾಧ್ಯವಿಲ್ಲ. ಸಮಾಧಾನ ಇರೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಗಾಳಿ ಗಂಟೆಲ್ಲ ನಿನ್ನ ಮನೆಯಲ್ಲಿ ಆವರಿಸಿಕೊಳ್ಳುತ್ತದೆ. ಇವತ್ತು ದೇವರು ನಮಗೇನು ಕೊಟ್ಟಿದ್ದಾನೋ ಅದು ಒಳ್ಳೆಯದೇ ಎಂಬುದಾಗಿ ಬೈಬಲ್ ಹೇಳ್ತದೆ. ಒಂದು ವೇಳೆ ನಿನ್ನ ಗಂಡನೋ, ನಿನ್ನ ಮಕ್ಕಳು, ಅಥವಾ ನಿನ್ನ ಕುಟುಂಬವೋ, ಅಥವಾ ನಿನಗೆ ಕೊಡಲ್ಪಟ್ಟಂಥ ವ್ಯಕ್ತಿಗಳು, ಒಂದು ವೇಳೆ ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮ ನಾದನಿ, ನಿಮ್ಮ ಸೊಸೆ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಸರಿ ಅನೇಕ ಕಡೆಗಳಲ್ಲಿ ಅನೇಕ ವಿಷಯಗಳನ್ನು ನಾನು ಗಮನಿಸ್ತಾ ಇರ್ತೇನೆ. ಸೊಸೆ ವಿಷಯದಲ್ಲಿ ಅತ್ತೆ, ಅತ್ತೆ ವಿಷಯದಲ್ಲಿ ಸೊಸೆ, ಮಾವನ ವಿಷಯದಲ್ಲಿ ಅತ್ತೆ, ಸೊಸೆ, ಗಂಡ ಹೆಂಡತಿರ ವಿಷಯದಲ್ಲಿ ನಾನು ಕೇಳ್ತಾ ಇರ್ತೇನೆ. ಅಷ್ಟು ವರ್ಷಗಳ ಕಾಲ ಸಂತೋಷವಾಗಿ ಜೀವನ ಮಾಡಿದಂಥ ವ್ಯಕ್ತಿಗಳು ವಯಸ್ಸಾದ ತಕ್ಷಣವೇ ಹೆಂಡತಿಗೆ ಗಂಡ ಬೇಡ, ಗಂಡನಿಗೆ ಹೆಂಡತಿ ಬೇಕಾಗಿಲ್ಲ. ಅಲ್ಲಿ ತನಕ ಕಷ್ಟಪಟ್ಟು ದುಡಿದು ತಂದಂಥ ಗಂಡ ವಯಸ್ಸಾದಂಥ ಕಾಲದಲ್ಲಿ ಹೆಂಡತಿಗೆ ಚೆನ್ನಾಗಿ ಕಾಣಲ್ಲ. ಅವನು ವಯಸ್ಸಾದಂಥ ಹೆಂಡತಿ ಗಂಡನಿಗೆ ಚೆನ್ನಾಗಿ ಕಾಣೋದಿಲ್ಲ. ಆತ್ಮೀಯ ದೇವಶಂಟ್ರೆ, ಅರ್ಥ ಆಗ್ತಾ ಇದೆಯಾ? ಇದು ಕುಟುಂಬ ಪ್ರಾರ್ಥನೆ. ಕುಟುಂಬ ಪ್ರಾರ್ಥನೆ. ಯಾವ ಒಬ್ಬ ಮನುಷ್ಯನು ತನ್ನ ಕುಟುಂಬವನ್ನು ಬಾಧಿಸುತ್ತಾನೋ, ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು,
ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಆ ಮನೆಯಲ್ಲಿ ಗಾಳಿ ಗಂಟೆಗಳೇ ತುಂಬಿ ತುಳುಕ್ತಾ ಇರ್ತದೆ, ನೆಮ್ಮದಿ ಸಮಾಧಾನ ಇರಲ್ಲ. ದೇನಾಕ್ಕೆ ಸ್ತೋತ್ರ. ಕೆಳಗಿನ ವಚನವಾದ ಸಾಲು, ಮೂರ್ಖನು ಜ್ಞಾನವಂತನ ಅಧೀನದಲ್ಲೇ ಬಿದ್ದಿರುತ್ತಾನಂತೆ. ಸ್ತೋತ್ರ. ದೇನಾಕ್ಕೆ ಸ್ತೋತ್ರವಾಗಲಿ. ಇಂಗ್ಲೀಷ್ನಲ್ಲಿ ಭಾಳ ವ್ಯತ್ಯಸ್ತವಾಗಿ ಆ ವಚನ ಬರೆಯಲ್ಪಟ್ಟಿದೆ. ದೇನಾಕ್ಕೆ ಸ್ತೋತ್ರವಾಗಲಿ. ಮೂರ್ಖನಿಗೆ ಬೆತ್ತದಿಂದ ಬುದ್ಧಿವಂತನು ಬುದ್ಧಿ ಕಲಿಸ್ತಾನೆ ಅಂತ. ಸ್ತೋತ್ರ. ದೇನಾಕ್ಕೆ ಸ್ತೋತ್ರವಾಗಲಿ. ದೇವರು ಕೆಲವೊಂದು ಸಂದರ್ಭಗಳಲ್ಲಿ ಪ್ರೀತಿಯುಳ್ಳ ದೇವಶನರೇ, ನಮ್ಮ ಆತ್ಮಿಕ ಅಂತರಂಗವನ್ನು ನೋಡಿ ಆಶೀರ್ವಾದ ಮಾಡ್ತಾನೆ ವಿನಃ ಬಹಿರಂಗವಾಗಿ ಕಾಣಲ್ಪಡುವಂಥ ಆ ಕ್ರಿಯೆಗಳನ್ನು ಯಾವತ್ತೂ ಸದಾ ದೇವರು ನೋಡೋದಿಲ್ಲ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಮೂರನೇ ಒಂದು ಸಂಗತಿ, ನಿನ್ನ ಬದುಕಿನಲ್ಲಿ ಯಾವುದು ದೇವರು ಕೊಟ್ಟಿದ್ದಾನೋ ಅದನ್ನು ಕಾಪಾಡಿಕೊಳ್ಳುವುದು ನಿನ್ನ ವಿಶೇಷವಾದಂಥ ಒಂದು ಧರ್ಮ. ನೀನು ಧರ್ಮವನ್ನು ತಿರಸ್ಕಾರ ಮಾಡಿದರೆ ದೇವರು ನಿನ್ನನ್ನು ತಿರಸ್ಕಾರ ಮಾಡ್ತಾನೆ. ಸದಾಕಾಲ ಮೂರ್ಖನ ರೀತಿಯಲ್ಲಿ ನೀನು ಬದುಕುವುದಾದರೆ ನಿನ್ನ ಬದುಕು ಹೇಗಿರ್ತದೆ ಗೊತ್ತಾ? ದೇನಾಕ್ಕೆ ಸ್ತೋತ್ರವಾಗಲಿ. ಆ ಸದ್ಧರ್ಮಿಯ ಕೆಳಗಡೆ ನೀನು ಯಾವಾಗಲೂ ಬಿದ್ದಿರಬೇಕಾಗ್ತದೆ, ಕಾಲು ಕೆಳಗಡೆ ಇರಬೇಕಾಗ್ತದೆ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಯಾವುದು ಧರ್ಮವೋ ಅದನ್ನು ನೀನು ಎತ್ತಿ ಹಿಡಿಬೇಕು. ಯಾರನ್ನು ನೋಯಿಸಬಾರ್ದು, ಯಾರನ್ನು ಅಪಹಾಸ್ಯ ಮಾಡಬಾರ್ದು. ನಾಲ್ಕನೇ ಒಂದು ಸಂಗತಿ, 24ನೇ ಜ್ಞಾನೋಕ್ತಿಯನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ದೇನಾಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಯಲ್ಲಿ 9ನೇ ವಚನ, ಮೂರ್ಖನ ಸಂಕಲ್ಪವು ತಾಪವೇ, ಧರ್ಮನಿಂದಕನು ಮನುಷ್ಯರಿಗೆ ಅಸಹ್ಯ ಅಂತೆ. ಮೂರ್ಖನ ಸಂಕಲ್ಪವು ತಾಪ. ಮೂರ್ಖನ ಸಂಕಲ್ಪವು ಪಾಪ. ಮೂರ್ಖರು ಅಂದರೆ ಯಾರು? ಹುಚ್ಚುಚ್ಚಾಗಿ ಮಾತಾಡ್ತಿರ್ತಾರೆ ನೋಡಿ. ದೇನಾಕ್ಕೆ ಸ್ತೋತ್ರವಾಗಲಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇವರೇ ಏನೋ ಹುಟ್ಟಿಸಿದ ಹಾಗೆ, ಇವರೇ ಏನೋ ಅವ್ರ ಜೊತೆಯಲ್ಲಿ ಬದುಕಿದ ಹಾಗೆ, ಇವರೇ ಎಲ್ಲ ತಪ್ಪುಗಳನ್ನು ಕಂಡುಹಿಡಿದು ಲೀಸ್ಟ್ ತಗೊಂಡುಕೊಳ್ಳುವ ಹಾಗೆ, ಇವರೇನೇ ಒಳ್ಳೆಯವರು, ಬೇರೆಯವರೆಲ್ಲರೂ ಕೆಟ್ಟವರು ಎಂಬುದಾಗಿ ನೆನೆಸಿಕೊಳ್ಳುವಂಥ ವ್ಯಕ್ತಿಗಳಿದ್ದಾರಲ್ಲ, ಇವ್ರಿಗಿಂತ ಮೂರ್ಖರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಮೂರ್ಖರು ಅವ್ರು ಹೇಗಿರ್ತಾರಂದರೆ, ದೇನಾಕ್ಕೆ ಸ್ತೋತ್ರವಾಗಲಿ, ಅವರ ಮನೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿರ್ತದೆ, ಅವರ ತಟ್ಟೆನಲ್ಲಿ ಹೆಗ್ಗಣ ಸತ್ತು ಬಿದ್ದಿರ್ತದೆ, ಆದರೆ ಬೇರೆಯವರ ತಟ್ಟೆನಲ್ಲಿ ನೊಣ ಹುಡುಕುವಂಥ ವ್ಯಕ್ತಿಗಳು ಇರಲ್ಲ. ನೊಣ ಹುಡುಕುವಂಥ ವ್ಯಕ್ತಿಗಳು, ಪರಿಹಾಸ್ಯ ಮಾಡುವಂಥ ವ್ಯಕ್ತಿಗಳು. ದೇನಾಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ಮೂರ್ಖತನದಿಂದ ಇರುವಂಥದ್ದು ಘನಘೋರವಾದಂಥ ಪಾಪ ಅಂತೆ. ಘನಘೋರವಾದಂಥ ಪಾಪ. ಆ ಪಾಪಕ್ಕೆ ವಿಮುಕ್ತಿನೇ ಇಲ್ಲ, ಆ ಪಾಪಕ್ಕೆ ವಿಮುಕ್ತಿನೇ ಇಲ್ಲ. ಅದಕ್ಕಾಗಿ ನಿನ್ನ ಬದುಕಿನಲ್ಲಿ ನಿನ್ನ ಕುಟುಂಬವನ್ನು ಅಥವಾ ನಿನಗೆ ತಿಳಿದಿರುವಂಥವರನ್ನು ಅಥವಾ ನಿನ್ನ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂಥ ನಿನ್ನ ಸೇವಕರುಗಳನ್ನು, ದೇವಜನರನ್ನು, ದೇವ ಸಭೆಗಳನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ಅಥವಾ ನಿನ್ನ ಸಮಾಜದಲ್ಲಿ ಆ ಸಮಾಜ ಈ ಸಮಾಜ ಎಂಬುದಾಗಿ ಪರಿಹಾಸ್ಯ ಮಾಡಬೇಡ. ಮೊದಲನೇದಾಗಿ ಪರಿಹಾಸ್ಯ ಮರಣವನ್ನು ತರ್ತದೆ. ಎರಡನೇದಾಗಿ ಪರಿಹಾಸ್ಯ ದೇವರ ಕೋಪಾಗ್ನಿ ನಮ್ಮ ಮೇಲೆ ನಿರಂತರವಾಗಿ ಹುರಿಯುವ ಹಾಗೆ ಮಾಡುತ್ತದೆ. ಪರಿಹಾಸ್ಯ ದೇವರ ಧರ್ಮವನ್ನು ತಿರಸ್ಕಾರ ಮಾಡುವ ಹಾಗೆ ಮಾಡುತ್ತದೆ. ದೇವರ ಧರ್ಮವನ್ನು ತಿರಸ್ಕಾರ ಮಾಡಿದರೆ ದೇವರು ನಿನ್ನನ್ನು ತಿರಸ್ಕಾರ ಮಾಡ್ತಾನೆ. ವೈಯಕ್ತಿಕವಾಗಿ ಮೂರ್ಖತನದಿಂದ ಪರಿಹಾಸ್ಯ ಮಾಡುತ್ತಾ ನಿನ್ನ ಬದುಕನ್ನು ನೀನು ಹಾಗೇ ಕಂಟಿನ್ಯೂಷನ್ ಮಾಡಿದರೆ ಅದು ಪಾಪ ಎಂಬುದಾಗಿ ಬೈಬಲ್ ಸ್ಪಷ್ಟಪಡಿಸ್ತದೆ. ಹಾಗಾದರೆ ಕೆಲವೊಬ್ಬರು ಈ ಪ್ರಶ್ನೆ ಕೇಳ್ಬೋದು, ನಾವು ಏನು ತಪ್ಪು ಮಾಡಲ್ಲ, ಏನು ಪಾಪನೂ ಮಾಡಲ್ಲ, ಆದರೆ ನಮ್ಮನ್ನು ಜನರು ಯಾಕೆ ಇಷ್ಟು ಕೀಳಾಗಿ ನೋಡ್ತಾರೆ?
ಯಾಕೆ ಇಷ್ಟು ಅವಮಾನಗಳನ್ನು ಮಾಡ್ತಾರೆ? ಯಾಕೆ ಇಷ್ಟು ನಮಗೆ ನಿಂದಿಸ್ತಾರೆ? ನಾವು ಯಾರ ವಿಷಯದಲ್ಲಿ ಸದಾ ಇದುವರೆಗೆ ಯಾರ್ದು ತಪ್ಪು ಒಪ್ಪು ಎಂಬುದಾಗಿ ಹೇಳಲ್ಲ, ಯಾರ ವಿಷಯದಲ್ಲಿ ಸದಾ ಅಪಹಾಸ್ಯ ಮಾಡೋದಿಲ್ಲ ಎಂಬುದಾಗಿ. ಆತ್ಮೀಯ ದೇವಶ್ರೇ, ಖಂಡಿತವಾಗಿಯೂ ಅಂಥ ಒಳ್ಳೆ ಗುಣ ಸ್ವಭಾವಗಳು ನಿನ್ನ ಜೀವಿತದಲ್ಲಿ ಇರುವುದಾದರೆ, ಆ ರೀತಿಯಲ್ಲಿ ಇದ್ದೂ ಸಹ ನಿನ್ನ ವಿಷಯದಲ್ಲಿ ಅನೇಕರು ಇವತ್ತು ಪರಿಹಾಸ್ಯ ಮಾಡ್ತಿರುವುದಾದರೆ ನೀನು ಧನ್ಯನು, ನೀನು ಧನ್ಯಳು. ಯಾಕೆ ಅಂದರೆ ಪರಿಹಾಸ್ಯಕ್ಕೆ ಒಳಗಾದಂಥ ನನ್ನ ನಿನ್ನ ಸೃಷ್ಟಿಕರ್ತನೋ ನಾನು ನೀನು ಆರಾಧಿಸುವಂಥ ಆರಾಧ್ಯ ದೈವವಾಗಿರುವಂಥ ಯೇಸು ಸ್ವಾಮಿಯ ಜೀವಿತವನ್ನೇ ನಾವು ಮಾಡಲಾಗಿ ತೆಗೆದುಕೊಳ್ಳುವಂಥವರಾಗೋಣ. ಆತನು ಒಂದು ತಪ್ಪು ಮಾಡಲಿಲ್ಲ, ಯಾರಿಗೂ ಅವಮಾನ ಮಾಡಲಿಲ್ಲ, ಯಾರಿಗೂ ಪರಿಹಾಸ್ಯ ಮಾಡಲಿಲ್ಲ, ಯಾರಿಗೂ ಕೀಳಾಗಿ ನೋಡಲಿಲ್ಲ. ಆದರೆ ಜನರೆಲ್ಲರೂ ಸದಾ ಆತನಿಗೆ ಪರಿಹಾಸ್ಯ ಮಾಡಿದರು. ಆದರೆ ಆತನ ಅಂತ್ಯಸ್ಥಿತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಆ ಕಲ್ವಾರಿ ಕ್ರೂಶಿಯನ್ನು ಏರಿ ತನ್ನ ಪ್ರಾಣವನ್ನು ಕರ್ತನಿಗೆ ಸಮರ್ಪಣೆ ಮಾಡಿ ಸಮಾಧಿನಲ್ಲಿ ಹೂಣಲ್ಪಟ್ಟನು. ಆದರೆ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು 2025 ವರ್ಷ ಆಗುವುದಕ್ಕೆ ಬಂತು. ಇವತ್ತು ಸದಾ ಆತನ ಹೆಸರು ಚರಿತ್ರೆಯ ಪುಟದಲ್ಲಿ ಅಜರಾಮರವಾಗಿದೆ. ಆತನೇ ನಿಜವಾದ ರಕ್ಷಕನೆಂಬುದಾಗಿ ಇವತ್ತು ಕೋಟ್ಯಾಂತರ ಜನ ಗೌರವಿಸುತ್ತಾರೆ. ಕೋಟ್ಯಾಂತರ ಜನ ರಕ್ಷಣೆ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಆತನು ಪುನರುತ್ಥಾನ ಹೊಂದಿದ್ದು ಮಾತ್ರವಲ್ಲದೆ ಆತನು 40 ದಿನ ಜನರಿಗೆ ಕಾಣಿಸಿಕೊಂಡು ಪರಲೋಕಕ್ಕೆ ಆರೋಹಣವಾಗಿ ಹೋಗಿ ಆತನು ತಿರುಗಿ ಬರಲಿಕ್ಕಿದ್ದಾನೆ. ತಿರುಗಿ ಬಂದು 1000 ವರ್ಷಗಳ ಕಾಲ ಈ ಭೂಮಂಡಲದಲ್ಲಿ ಇರುವಂಥ ಜನರನ್ನು ಆತನು ಆಳುತ್ತಾನೆ. ಎಷ್ಟೊಂದು ಸಂತೋಷಕರವಾದಂಥ ಸಂಗತಿ ಗೊತ್ತಾ? ಅಪಹಾಸ್ಯಕ್ಕೆ ಒಳಪಡುವಂಥ ವ್ಯಕ್ತಿಗಳನ್ನು ದೇವರು ಇಷ್ಟೊಂದು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವ ಹಾಗೆ ಮಾಡ್ತಾನೆ. ಸ್ವಂತ ಅಣ್ಣ ತಮ್ಮಂದರೆ ದಾವಿದನಿಗೆ ಅಪಹಾಸ್ಯ ಮಾಡಿದರು. ಅವನ ಸ್ವಂತ ತಂದೆ ತಾಯಿಗಳೇ ದಾವಿದನಿಗೆ ಅಪಹಾಸ್ಯ ಮಾಡಿದರು. ಯಾವ ಕೆಲಸಕ್ಕೆ ಬಾರದವನು ಎಂಬುದಾಗಿ ಹೇಳಿ ಕುರಿ ಕಾಯೋದಕ್ಕೆ ಕಾಡಿಗೆ ಅಟ್ಟುಬಿಟ್ರು. ಆದರೆ ದೇವರು ಮಾತ್ರ ಅವನಿಗೆ ಇಸ್ರಾಯೇಲರ 12 ಗೋತ್ರಗಳಿಗೆ ಚಕ್ರವರ್ತಿಯನ್ನಾಗಿ ನೇಮಿಸಿ ಅತ್ಯುನ್ನತವಾದ ಸ್ಥಾನದಲ್ಲಿ ಇಡಲಿಲ್ವಾ? ಯೋಸೇಫನಿಗೆ ಸ್ವಂತ ಅಣ್ಣ ತಮ್ಮಂದರೆ ಅಪಹಾಸ್ಯ ಮಾಡಿದರು. ಆದರೆ ಯೋಸೇಫನ ಸಂಗತಿಯನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ದೇವಾದಿ ದೇವನು ಆತನನ್ನು ಆ ದಾಸತ್ವದಿಂದ ಮೇಲಕ್ಕೆತ್ತಿ ಆತನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಐಗುಪ್ತದ ಪ್ರಧಾನಮಂತ್ರಿಯನ್ನಾಗಿ ಮಾಡಲಿಲ್ಲವಾ? ಆತ್ಮೀಯ ದೇವಶ್ರೇ, ಒಂದು ವೇಳೆ ನೀನು ಅವಹೇಳನಕ್ಕೆ ಗುರಿ ಆಗ್ತಿರುವುದಾದರೆ ದೇವರಿಗೆ ಸ್ತೋತ್ರ ಮಾಡು. ಯಾರು ಅವಮಾನಿಸಿದರೋ, ಯಾರು ನಿನಗೆ ಕೀಳಾಗಿ ನೋಡಿದರೋ, ಯಾರು ನಿನ್ನ ವಿಷಯದಲ್ಲಿ ಅಪಹಾಸ್ಯ ಮಾಡ್ತಾ ಇದ್ದಾರೋ ಅವರ ಎದುರಿನಲ್ಲಿಯೇ ಮಹಿಮಾಸನದ ಮೇಲೆ ಕುಳ್ಳರಿಸಿ ನಿನ್ನ ತಲೆ ಎತ್ತಲ್ಪಡುವಂತೆ ಮಾಡಿ ಯೇಸುವಿನ ನಾಮದಲ್ಲಿ ನಿನ್ನನ್ನು ಉನ್ನತವಾದ ವಿಶ್ವಾಸದೊಡನೆ ದೇವರೇ ನಿನ್ನ ಸಂಗಡ ಇದ್ದು ನಿನ್ನನ್ನು ಬಲಪಡಿಸುತ್ತಾನೆ. ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ಇನ್ಯಾವತ್ತೂ ಸದಾ ಅಪಹಾಸ್ಯ ಮಾಡುವಂಥ ವ್ಯಕ್ತಿಗಳ ಸಂಗಡ ನೀವು ಕೂತುಕೊಳ್ಳಬೇಡ್ರಿ. ಯಾಕೆಂದರೆ ಬೈಬಲಲ್ಲಿ ನಾವು ನೋಡುತ್ತೇವೆ, ಭಾಳ ಸುಪರಿಚಿತವಾದಂಥ ವಚನ ಕೀರ್ತನಕಾರನು ಮೊದಲನೇ ಕೀರ್ತನೆಯಲ್ಲಿ ಸ್ಪಷ್ಟಪಡಿಸ್ತಾನೆ. ದೇನಾಕ್ಕೆ ಸ್ತೋತ್ರವಾಗಲಿ. ಆ ಮೊದಲ 2 ವಚನಗಳನ್ನು ಗಮನಿಸುವಾಗ ಎಷ್ಟು ಅದ್ಭುತವಾಗಿದೆ. ಕೀರ್ತನೆ 1ನೇ ಅಧ್ಯಾಯ ಎಲ್ಲರಿಗೂ ಸುಪರಿಚಿತವಾದದ್ದು, ನಿಮಗೆಲ್ಲ ಗೊತ್ತಿರುವಂಥದ್ದೇ. ನಾವು ಎಲ್ಲಿ ನಿಂತ್ಕೋಬಾರ್ದು, ಎಲ್ಲಿ ಕೂತ್ಕೋಬಾರ್ದು, ಯಾರ ಸಂಗಡ ಮಾತನಾಡಬಾರ್ದು ಎಂಬುದಾಗಿ. ಸ್ತೋತ್ರ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಸಂಗಡ ನಿಂತುಕೊಳ್ಳದೆ, ಮೂರ್ಖತನವು ಪಾಪವಾಗಿದೆ. ಅಪಹಾಸ್ಯ ಮಾಡುವವನು ಪಾಪ ಮಾಡುವಂಥವನಾಗಿದ್ದಾನೆ. ಮೂರ್ಖ ಜನರ ಸಂಗಡ ಕೂತುಕೊಳ್ಳದೆ, ಧರ್ಮನಿಂದಕೊಳ್ಳದೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಯಾರು ಧ್ಯಾನಿಸುತ್ತಾರೋ ಅವರೇ ಧನ್ಯರು, ಅವರೇ ಆಶೀರ್ವಾದಕ್ಕೆ ಪಾತ್ರರು. ಯೇಸುವಿನ ನಾಮದಲ್ಲಿ ನನ್ನ ಪ್ರಿಯ ತಾಯಿ, ಸಹೋದರ ಸಹೋದರಿ, ಪರಿಶುದ್ಧನಾಗಿರುವಂಥ ದೇವರಾತ್ಮನು ನಿಮ್ಮ ಮನೋನೇತ್ರಗಳನ್ನು ಇವತ್ತು ಬೆಳಗಿಸಲಿ. ಆತನ ಬರೋಣ ಸಮೀಪವಾಗಿರೋದ್ರಿಂದ ದಿನಾಕ್ಕೆ ಸ್ತೋತ್ರವಾಗಲಿ. ದೈವ ಕೋಪಕ್ಕೆ ನಾವು ಗುರಿಯಾಗದೆ ಆತನ ಪ್ರೀತಿಗೆ ನಾವು ಪಾತ್ರರಾಗೋಣ. ಆತನ ಧರ್ಮವನ್ನು ಎತ್ತಿ ಹಿಡಿಯೋಣ. ಪ್ರತಿಯೊಬ್ಬರನ್ನು ಗೌರವಿಸೋಣ. ಯಾರಿಗೂ ಅಪಹಾಸ್ಯ ಮಾಡೋದು ಬೇಕಾಗಿಲ್ಲ. ದಿನಾಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬರನ್ನು ಗೌರವಿಸುವವರು, ಬೈಬಲಲ್ಲಿ ನಾನು ಹೇಳಿದ ಹಾಗೆ, ದೇವರ ಸೃಷ್ಟಿಯನ್ನು ಗೌರವಿಸುವವರು ದೇವರನ್ನು ಗೌರವಿಸಿದ ಹಾಗೆ ಕರ್ತನು ಅಂತ ಒಳ್ಳೆ ಜ್ಞಾನ ತಿಳುವಳಿಕೆಯಿಂದ
ದೇವರು ನಿಮ್ಮನ್ನು ನಡೆಸಲಿ. ನಿಮ್ಮ ಕುಟುಂಬದಲ್ಲಿರುವಂಥ ಮರಣವನ್ನು, ದೈವಾಗ್ನಿಯನ್ನು, ತಿರಸ್ಕಾರವನ್ನು, ಪಾಪವನ್ನು ಯೇಸುವಿನ ನಾಮದಲ್ಲಿ ಆ ನಿಂದೆಯಿಂದ ಬರುವಂಥ ಕ್ರಿಯೆಗಳನ್ನು ದೂರ ಸರಿಸುವುದರ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಯೇಸುವಿನ ನಾಮದಲ್ಲಿ, ಬೈಬಲ್ ಹೇಳ್ತದೆ, ಗರ್ವ ಮನುಷ್ಯನಿಗೆ ಒಳ್ಳೆಯದಲ್ಲ. ಬೈಬಲಲ್ಲಿ ನಾವು ನೋಡುತ್ತೇವೆ, ಅಹಂಕಾರಿಗಳನ್ನು ದೇವರು ದೂರದಿಂದಲೇ ಗಮನಿಸುತ್ತಾನೆ, ಆದರೆ ದೀನರಿಗಾದರೂ ದೇವರು ಕೃಪೆಯನ್ನು ತೋರಿಸುತ್ತಾನೆ ಎಂಬುದಾಗಿ. ದೇವರು ದೀನರ ದೇವರಾಗಿದ್ದಾನೆ. ನಿನ್ನ ಪರವಾಗಿ ಆತ ನಿಂತ್ಕೊಳ್ಬೇಕಂದ್ರೆ ದೀನತೆಯ ವಸ್ತ್ರವನ್ನು ನೀನು ತೊಟ್ಟುಕೋ. ಒಂದು ವೇಳೆ ಅಪಹಾಸ್ಯ ಮಾಡುವಂಥ ಗುಣ ನಿನ್ನಲ್ಲಿರುವುದಾದರೆ, ಅಹಂಕಾರಿ ಸ್ಥಾನದಲ್ಲಿ ಇದ್ದೀ, ಖಂಡಿತವಾಗಿಯೂ ನಿನ್ನನ್ನು ದೇವರು ಖಂಡಿತ ಹೆದರಿಸ್ತಾರೆ. ಅಹಂಕಾರಿಯಾಗಿರ್ತೀರಾ ಅಥವಾ ದೀನತೆಯಿಂದ ಇರ್ತೀರಾ, ಚಾಯ್ಸ್ ನಿಮ್ಮ ಕೈನಲ್ಲಿದೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ, ದೇವರೇ ದೀನತೆಯನ್ನೇ ನಮಗೆ ಕಲಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾ ಉನ್ನತಗಳಲ್ಲಿ ವಾಸ ಮಾಡುವ ನನ್ನ ತಂದೆಯಾದ ದೇವ, ನಸರೇತನ ಯೇಸುವಿನ ನಾಮದಲ್ಲಿ ಆತ್ಮಿಕ ಪಾಠವನ್ನು ದೇವರ ಕರ್ತನೆ ಒಳ್ಳೆ ಗುಣ ಸ್ವಭಾವ ಉಂಟು ಮಾಡುವಂಥ ಪ್ರಕ್ರಿಯೆಯಾಗಿರುವಂಥ ಕರ್ತನೆ ಸ್ವಾಮಿ, ಕಾರ್ಯವನ್ನು ನಾವು ನಡೆಸಬೇಕೆಂಬುದಾಗಿ ಇವತ್ತು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನನಗೆ ಸ್ತೋತ್ರ. ಪರಿಹಾಸ್ಯವೂ ಎಷ್ಟು ಘನಘೋರವಾದುದು ಎಂಬುದಾಗಿ ಇವತ್ತು ನಮ್ಮ ಮನಕಣ್ಣುಗಳನ್ನು ತೆರೆದಿದ್ದಕ್ಕಾಗಿ ನನಗೆ ಸ್ತೋತ್ರ ಮಾಡುತ್ತೇವೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಯಾವುದೇ ವ್ಯಕ್ತಿಗಳು ದೇವರ ಕರ್ತನೆ ನಿನ್ನ ದೈವ ಕೋಪಕ್ಕೆ ಗುರಿಯಾಗದೆ ಸ್ವಾಮಿ ನಿನ್ನ ಪ್ರೀತಿಗೆ ಪಾತ್ರರಾಗುವಂತೆ ಪ್ರತಿಯೊಬ್ಬರನ್ನು ದೀನತೆಯ ವಸ್ತ್ರಗಳಿಂದ ತುಂಬಿಸಿ, ಪ್ರತಿಯೊಬ್ಬರನ್ನು ದೇವರೇ ನಿನ್ನ ಮೂಲಕವಾಗಿ ನೋಡಿ ನಿನ್ನ ಪ್ರೀತಿಯಿಂದ ಕರ್ತನೆ ಮಾತನಾಡಿಸುವಂತೆ, ಗೌರವಿಸುವಂತೆ ನೀನು ತಾನೇ ಕೃಪೆ ಮಾಡಪ್ಪ. ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರನ್ನು ಸಹ ದೇವರೇ ನಿನ್ನ ಹೆಸರಸಾಗಿ ದೇವರೇ ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಸ್ವಾಮಿ ಮಾತ್ರವಲ್ಲದೆ ಈ ಉದಯ ಕಾಲದಲ್ಲಿ ಹಗಲು ರಾತ್ರಿ ಕಣ್ಣಿಗೆ ಕಾಣುವಂಥ ಪ್ರತಿಯೊಬ್ಬರನ್ನು ಗೌರವಿಸುವಂಥ ಮನೋನೇತ್ರಗಳನ್ನು ನಿಮ್ಮ ಮಕ್ಕಳಿಗೆ ನೀನು ಅನುಗ್ರಹಿಸುವಂಥ ನಾವು ಪ್ರತ್ಯೇಕವಾಗಿ ಈ ಸಂದೇಶವನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರ ಗುಡಾರದಲ್ಲಿಯೂ ದೇವರೇ ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ದೀನತೆಯಿಂದ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಗೌರವಿಸಿ ಸಮಾಧಾನದಿಂದ ಇರುವಂತೆ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನೀನು ಕೃಪೆ ಮಾಡು. ದೇವಾಕರ್ತನೆ ಪ್ರತ್ಯೇಕವಾಗಿ SLC ಎಕ್ಸಾಮಿನೇಷನ್ಗೆ ಸಿದ್ಧವಾಗುತ್ತಿರುವಂಥ ಮಕ್ಕಳಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ವಿದ್ಯಾವಿವೇಕ ಆತ್ಮ, ತಿಳುವಳಿಕೆ ಆತ್ಮ, ಜ್ಞಾನದ ಆತ್ಮ ದೇವಾಕರ್ತನೆ ಸರ್ವ ದೇವರ ಜ್ಞಾನದ ಭಂಡಾರದ ನಿಧಿಯಾಗಿರುವಂಥ ನಿನ್ನ ಕರಗಳಲ್ಲಿ ಈ SLC ಸ್ಟೂಡೆಂಟ್ಸ್ಗಳನ್ನು ನಾನು ಸಮರ್ಪಣೆ ಮಾಡುತ್ತೇನೆ. ದೇವ, ನಾಳೆಯಿಂದ ನಡೆಯುವಂಥ ಈ ಎಕ್ಸಾಮಿನೇಷನಲ್ಲಿ ದೇವರ ನಿನ್ನ ಪ್ರಸನ್ನತೆ ಈ ಮಕ್ಕಳನ್ನು ಆವರಿಸಲಿ. ಬಲಕೊಟ್ಟು ಕಾಪಾಡು ದೇವ. ಯೇಸುವಿನ ನಾಮದಲ್ಲಿ ದೇವರ ನಿನ್ನ ಮಹಿಮೆಯ ಕರಗಳು ಮನೆ ಬಿಟ್ಟು ಮನೆ ಸೇರುವ ತನಕ ಪ್ರತಿಯೊಂದು ಕುಟುಂಬಗಳನ್ನು ಆವರಿಸಿ ನಡೆಸಲಿ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಇವತ್ತು ಕಾಣಿಕೆಗಳನ್ನು ಕೊಟ್ಟಿದ್ದ ದೇವ ಮಕ್ಕಳಿಗಾಗಿ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಸುವರ್ಣಲಕ್ಷ್ಮಿ ಸಿಸ್ಟರ್ ಮತ್ತು ಮುತ್ತುಮಣಿ ಮತ್ತು ಆಶಾ ಸಿಸ್ಟರ್ಗಾಗಿ ದೇವರಿಗೆ ಸ್ತೋತ್ರ. ಇವರ ಕುಟುಂಬಗಳನ್ನು ದೇವರ ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಕಾಣಿಕೆಗಳನ್ನು ದೇವರ ಸನ್ನಿಧಿ ಸೇವೆಗಾಗಿ ನೀವು ಕೊಡುವುದಾದರೆ 9741791564 ಇದು ಸಹ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ. ಇದು ನಂಬರ್ಗೆ ನೀವು ಕಳಿಸ್ಬೋದು. ವಿಶೇಷವಾಗಿ ಆತ್ಮೀಯ ದೇವಜನರೇ, ಈ ನಂಬರೇ ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರುವುದಾದರೂ ಕರ್ತನ ಸನ್ನಿಧಾನದಲ್ಲಿ ನೀವು ಕಾಲ್ ಮಾಡಿ ತಿಳಿಸುವುದಾದರೆ ನಾನು ಪ್ರತ್ಯೇಕವಾಗಿ ಮೋನಿಕಾ ಸಿಸ್ಟರ್, ಸೋನಿಕಾ ಸಿಸ್ಟರ್ ನಾವೆಲ್ಲರೂ ಸದಾ ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ನಮ್ಮ ಹೆದರಿದರು ನನ್ನ ಮನವಿ ಸಭೆಯ ಎಲ್ಲ ಆತ್ಮೀಯ ಮಕ್ಕಳು ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.